ನನ್ನ ಹುಟ್ಟೂರಿನಲ್ಲಿ ಅಡ್ವಾನ್ಸ್ ಆಗಿ ಜನ್ಮದಿನಾಚರಣೆಯನ್ನು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದ್ಗಡೆ ಮಾಡ್ತಾಯಿದ್ದಾರೆ. ನನಗೆ ಅತ್ಯಂತ ಸಂತೋಷ ಆಗಿದೆ. ನಾನು ಜಗತ್ತಿನ ಅನೇಕ ದೇಶಗಳಲ್ಲಿ ನನ್ನ ಬರ್ತ್ಡೇಗಳು ಆಚರಿಸ್ಕೊಂಡಿದ್ದೀನಿ. ದೇಶದ ನಾನಾ ರಾಜ್ಯಗಳಲ್ಲಿ, ನಾನಾ ಜಿಲ್ಲೆಗಳಲ್ಲಿ ಮತ್ತು ದಲಿತ ಚಳವಳಿಯ ದಕ್ಷಿಣ ಭಾರತದ ಅಧ್ಯಕ್ಷನಾಗಿ ಆಲ್ ಇಂಡಿಯಾ ದಲಿತ್ ಫೆಡರೇಷನ್ನ ಜನರಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿ ಅನೇಕ ಕಡೆ ನಡೆದಿದೆ. ಅವೆಲ್ಲಕ್ಕೂ ಮೀರಿದು ನನ್ನ ಹುಟ್ಟೂರಲ್ಲಿ ನನ್ನ ಒಡನಾಡಿಗಳು ಮಾಡ್ತಾ ಇರೋದು ನನಗೆ ಅತ್ಯಂತ ಸಂತೋಷ. ಯಾಕೆ ಅಂದರೆ ನಾವೆಲ್ಲ ಗೌರವನ್ನೇ ಕಾಣ್ದಿರೋ ಅಂಥವ್ರು, ಗೌರವನ್ನೇ ನಿರೀಕ್ಷೆ ಮಾಡ್ದಿರೋಂಥ ಸಮುದಾಯದಲ್ಲಿ ಹುಟ್ಟಿದಂಥವ್ರು. ನಾವು ಗೌರವದ ಕನಸೇ ಇರಲಿಲ್ಲ. ನಮ್ಮ ಕುಟುಂಬಗಳು ಅಂದರೆ ತನ್ನ ಜೀವಿತಾವಧಿಯಲ್ಲಿ ಒಂದು ಹೊತ್ತಿನ ಹೊಟ್ಟೆ ತುಂಬಿಸ್ಕೊಳ್ಳದೆ ಅವರ ಜೀವಮಾನದ ಸಾಧನೆ ಅಂತಂದೇಳಿ ಬದುಕಿದಂಥ ಸಮುದಾಯಗಳು. ಅಂಥ ಸಮುದಾಯಗಳು ಇವತ್ತು ಜನ್ಮದಿನಾಚರಣೆ ಆಚರಣೆ ಮಾಡ್ಕೊಳ್ಳೋ ಮಟ್ಟಕ್ಕೆ ನಾವೇನಾದರೂ ಆಗಿದ್ದೀವಿ ಅಂತ ಅಂದರೆ ಬಿಕಾಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಥ ಮಹಾನ್ ಭಾವನ ಋಣ ಸಂದಾಯವಾಗಿ ಎಲ್ಲವನ್ನು ನಾವು ಅನುಭವಿಸಿರೋ ಕಾರಣದಿಂದನ ಅವರ ಋಣ ಸಂದಾಯವಾಗಿ ಅವರ ವಿಚಾರಗಳನ್ನು ನಾವು ಮೈಗೂಡಿಸ್ಕೊಂಡು ಇಡೀ ರಾಜ್ಯ ಮತ್ತು ದೇಶಾದ್ಯಂತ ನಾನು ಪರಿಚಯ ಇರೋ ಕಾರಣದಿಂದನ ಇವತ್ತು ಇವರೆಲ್ಲರೂ ಸಹ ಇವರ ವಿಚಾರದಲ್ಲಿ, ರಾಜಣ್ಣವ್ರ ವಿಚಾರದಲ್ಲಿ, ಅವರ ಚಿಂತನೆಯಲ್ಲಿ ಒಂದು ಮಾನವೀಯತೆ ಇದೆ, ಒಂದು ನಾಗರಿಕತೆ ಇದೆ, ಒಂದು ಅಸ್ಮಿತೆ ಇದೆ, ಒಂದು ಭಾತೃತ್ವ ಇದೆ, ಒಂದು ಭಾವೈಕ್ಯತೆ ಸಂಬಂಧ ಇದೆ ಅಂತಂದೇಳಿ ಇಷ್ಟು ಜನ ಅಭಿಮಾನಿಗಳು ಅನುಯಾಯಿಗಳಾಗಿ ನನ್ನ ಜೊತೆ ಕೈಗಳು ಜೋಡಿಸ್ತಿರೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗಿದೆ. ಇದು ಸಾರ್ಥಕವಾದ ಜನ್ಮದಿನಾಚರಣೆ ಅಂತಂದೇಳಿ ನಾನು ಭಾವಿಸ್ತೀನಿ. ವಿಶೇಷವಾಗಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇವರಲ್ಲಿ ನಿರ್ಮಾಣ ಆಗಲಿಕ್ಕೆ ಅನೇಕರ ಶಕ್ತಿ, ಸಹಕಾರ, ಪ್ರೀತಿ, ಅಭಿಮಾನ ಎಲ್ಲವೂ ಇದ್ದರೂ ಸಹ ಮುಂಚೂಣಿಯಲ್ಲಿ ನಿಂತು ನಮ್ಮ ಮಂಜು, ಲತೀಫು, ಆಮೇಲೆ ನಮ್ಮ ವೃತ್ತಿಯಲ್ಲಿ ವೈದ್ಯರು ಅವರೆಲ್ಲರೂ ಸೇರ್ಕೊಂಡು ಅನೇಕ ಜನ ಮಾಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನಿಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಫಸ್ಟ್ ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ನೀಡಿದ್ದಾರೆ. ಅದರಿಂದ ನೀವನ್ನು ಉಳಿಸಿಕೊಳ್ಳಲು, ನಿಮ್ಮ ಜನರನ್ನು ಉಳಿಸಲು ನಿಮಗಷ್ಟೇ ಸಾಧ್ಯವಿದೆ. ಈಗ ಚಳುವಳಿ ರಾಜಣ್ಣ ಅವರು ನಮ್ಮ ತಾಲೂಕಿನಲ್ಲಿ ಒಳ್ಳೆ ಹೆಸರಿದೆ. ಯಾಕಂದ್ರೆ ಅವರು ನಮ್ಮ ಸಂಘಟನೆಯಿಂದ ಬಂದಂಥವ್ರು. ನಮ್ಮ ಸಮುದಾಯದ ನೋವು ಏನಿದೆ, ನಮ್ಮ ಕಷ್ಟ ಏನಿದೆ ಅದೆಲ್ಲ ಭಾಳ ಅರಿತು ನಡೆದಂಥವ್ರು. ಅವರಿಗೆ ಈ ಹುಟ್ಟುಹಬ್ಬ ದಿನ ತುಂಬ ಒಳ್ಳೆಯದಾಗಲಿ ಅಂತೇಳಿ ನಾನು ಭಾವಿಸ್ತೇನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನೊಂದ ಜೀವಿಗಳಿಗೆ ನ್ಯಾಯ ಕೊಡಿಸಿರ್ತಾರೆ. ಯಾಕಂದರೆ ರಾಜಣ್ಣ ಅವರು ಇವತ್ತು ತಳ ಸಮುದಾಯದಿಂದ ಬೆಳೆದಿರ್ತಾರೆ. ಹಾಗಾಗಿ ಅವ್ರಿಗೆ ಯಾರು ಈ ಸಂದರ್ಭದಲ್ಲಿ ಯಾರೂ ಹುಟ್ಟುಹಬ್ಬ ಆಚರಿಸಿ ಇಷ್ಟಪಡಲ್ಲ. ಬಟ್ ಆದರೆ ನಾವೆಲ್ಲ ಅಭಿಮಾನಿಗಳು ಸೇರ್ಕೊಂಡು ಅವ್ರಿಗೆ ಹುಟ್ಟುಹಬ್ಬ ಮಾಡಲೇಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಯಾಕೆ ತೀರ್ಮಾನ ಮಾಡಿದ್ವಿ ಅಂದರೆ ಅಣ್ಣ ಯಾರೋ ರಾಜಕೀಯಗಳು ಮಾಡ್ಕೊಂತಾರೆ, ಅಂಥವ್ರ ಮಾಡ್ಕೊಂತಾರೆ. ನಾವು ನಮ್ಮ ತಳ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತೀರಾ, ನಿಮಗೂ ಹುಟ್ಟುಹಬ್ಬ ನಾವು ಮಾಡಲೇಬೇಕು ಅಂತ ಅಂದ್ಕೊಂಡು ನಾವು ಹುಟ್ಟುಹಬ್ಬ ಮಾಡಲೇಬೇಕು ಅಂದ್ಕೊಂಡು ಮಾಡ್ತಿದ್ವಿ. ಹಾಗಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತೀನಿ. ನಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅದು ಬಲವಂತ ಅಂದರೆ ಬಲವಂತಲ್ಲ, ಅದು ಸಂಪೂರ್ಣ ನನಗೆ ಗೊತ್ತು. ಇದು ಅವರ ಒಂದು ಅಭಿಪ್ರಾಯ ಅಲ್ಲ. ಎಲ್ಲ ಏನು ನಾವು ಜನಪರ ಸ್ನೇಹಿತಗಳು ಇದ್ರಿ, ಅಣ್ಣನಿಂದ ನಾವು ಭಗವಂತ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಕೊಲಿಗಾದಂಥ, ನಮ್ಮ ನೆಂಟರಾದಂಥ, ನಮ್ಮ ಸಹಭಾಗಿ ಹಾಗೂ ನಮ್ಮ ಮಾವಂದರಾದಂಥ ಚಳುವಳಿ ರಾಜಣ್ಣ ಅವರಿಗೆ ಮುಂಗಡವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ ಹೆಸರು ಮಾಡಿರುವಂಥ ನಮ್ಮ ರಾಜಣ್ಣ ಸಾಹೇಬರಿಗೆ ನನ್ನ ಕಡೆಯಿಂದ ಎಲ್ಲ ಥರದ ಆಶಯಗಳು ಇರುತ್ತೆ. ಚಳುವಳಿ ರಾಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಹೆಸರಾಂತ ಬರ್ಗೂರು ಗ್ರಾಮಾಂತರ ಪ್ರೌಢಶಾಲೆ, ಆಂಜನೇಯ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗೆಳೆಯರಾಗಿ ಓದಿ ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಲ್ಲಿ ಸಾಧನೆಗೈದಿದ್ದಾರೆ. ನಮ್ಮ ಚಳುವಳಿ ರಾಜಣ್ಣನವರು ದಲಿತರಿಗಾಗಿ ಚಳುವಳಿ ಒಂದು ಹುಟ್ಟಾಕಿ ಅವ್ರಿಗೆ ದಮನಿತರಿಗೆ ದನಿಯಾಗಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಉತ್ತಮ ರೀತಿಯಲ್ಲಿ ಸಾಧನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಜನಾಂಗದ ಪರವಾಗಿ, ನಮ್ಮ
ವಾಲ್ಮೀಕಿ ಸಮಾಜದ ಪರವಾಗಿ ಮತ್ತೆ ದಲಿತ ಸಂಘ ಸಮಿತಿ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸ್ತೀವಿ. ನಮ್ಮ ಚಳುವಳಿ ರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಅಡ್ವಾನ್ಸ್ ಹುಟ್ಟುಹಬ್ಬದ